ರೆಗ್ಯುಲರ್ ಆದಾಯ ಬಂದು ಮೇನ್ ಇವಾಗಬೇಕು ಸರ್. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಥರ ವ್ಯವಸಾಯಕ್ಕೆ ಪ್ರೇರಣೆ ಜಾಸ್ತಿ ಕೊಡ್ತೀವಿ. ಚೆನ್ನಾಗಿದೆ ನಿಮ್ಮದು ಐಡಿಯಾ ನನಗೆ ಹಿಡಿಸ್ತು. ಅದಕ್ಕೋಸ್ಕರ ನಿಮಗೆ ನಾನು ನಿಮ್ಮದೊಂದು ಐಡಿಯಾ ಇದೆಯಲ್ಲ, ಐಡಿಯಾ ತುಂಬಾ ಚೆನ್ನಾಗಿದೆ ನಿಮ್ಮದು. ಇದು ಎಲ್ಲರದ್ದು ಈಗ ರೈತರು ಅಂದರೆ ರೈತರಿಗೆ ಇಷ್ಟೊಂದು ಐಡಿಯಾ ಇರೋದಿಲ್ಲ ಸರ್. ರೈತರು ಏನು ಮಾಡ್ತಾರೆ, ಯಾವುದೋ ಒಂದು ಹಾಕಿದ್ದು ಅದನ್ನೇ ಅದನ್ನೇ ಬೆಳೀತಾ ಇರ್ತಾರೆ. ಒಂದೇನು ಹೇಳ್ತೀನಿ ಅಂದರೆ ಅವ್ರ ಐಡಿಯಾ ಇಲ್ಲ ಅಂತಲ್ಲ, ಅವರು ಟೈಮನ್ನು ಇದಕ್ಕೆ ಯೂಸ್ ಮಾಡಲ್ಲ, ಮತ್ತೆ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ರಿಸ್ಕ್ ಅದು ಮೇನ್ ಅದೇ ಹೇಳ್ತಾ ಇರೋದು, ಅದು ಮತ್ತೆ ಯೂಸ್ ಮಾಡಲ್ಲ, ಬಂಡವಾಳ ಹಾಕಕ್ಕೆ ಹೋಗಲ್ಲ. ಬಂಡವಾಳ ಹಾಕೋದನ್ನು ಒಂದು ಸರ್ ಬಂಡವಾಳ ಹಾಕೋದು ಏನಂದರೆ ನಮ್ಮ ಕರ್ನಾಟಕದಲ್ಲಿ ಬಂದಿರೋ ರೂಪಾಯಿ ಗಂಟು ಕಟ್ಟಿ ಇಟ್ಬಿಡ್ತಾರೆ, ಅದನ್ನು ಬೇರೆಯವ್ರಿಗೆ ಇನ್ವೆಸ್ಟ್ ಮಾಡಲ್ಲ, ಅಲ್ಲೇ ಖರ್ಚು ಮಾಡಿ ಅಲ್ಲೇ ತೆಗಿಬೇಕು. ಅದನ್ನು ಮಾಡಲ್ಲ ನಮ್ಮ ಕರ್ನಾಟಕದಲ್ಲಿ. ಈಗ ಒಂದು ಸ್ವಲ್ಪ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಅಂದರೆ ಏನು ಸರ್, ಬಿಸ್ನೆಸ್ಸಲ್ಲೂ ಅದೇ ಥರ ತಾನೆ ಸರ್. ಈಗ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅದ್ರ ಲಾಭ ಬಂತು ನಮಗೆ, ತಿರುಗಿ ಅಲ್ಲೇ ಹಾಕ್ಬೇಕು, ಅದೇ ಬೆಳೆಯುತ್ತಲ್ಲ. ಅದು ಈಗಿನ ಹುಡುಗರು ಒಂದು ಸ್ವಲ್ಪ ಚೇಂಜಸ್ ಆಗಿ ಬರ್ತಾ ಇದ್ದಾರೆ. ಮೊದಲವರು ದೊಡ್ಡವರೆಲ್ಲ ಇಲ್ಲ ಇಲ್ಲ ₹1 ಬಂತು ಅಂದರೆ ಕಟ್ಬಿಟ್ಟು ಇಟ್ಬಿಡೋದೆ, ಅದು ನಮ್ಮ ಕರ್ನಾಟಕ ಧರ್ಮ. ಹೌದೌದು. ಸೊಪ್ಪು ಸಾರು ಉಪ್ಪು ಸಾರು ಬಿಟ್ಟರೆ ಬೇರೆ ಏನೂ ಇರಲ್ಲ. ಕರೆಕ್ಟ್. ರಾಗಿ ಮುದ್ದೆ ಸೊಪ್ಪು ಸಾರು, ಇದು ರಾಗಿ ಮುದ್ದೆ ಕಡೆ ರಾಗಿ ಮುದ್ದೆ, ಜೋಳದ ರೊಟ್ಟಿ ಕಡೆ ಜೋಳದ ರೊಟ್ಟಿ. ಅದಕ್ಕೆ